ಉಸ್ತುವಾರಿ ಸಚಿವರು ಬದಲಾವಣೆಯಾಗಿ ಕೃಷ್ಣ ಬೈರೇಗೌಡರು ನೇಮಕ ಆಗಿದ್ದಾರೆ. ಮೊದಲನೇದಾಗಿ ಸಮಸ್ತ ಹಾಸನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೂಡ ಕೋರ್ತಾ, ಇವತ್ತು ಉಸ್ತುವಾರಿ ಸಚಿವರು ಬದಲಾವಣೆ ಆಗಿದ್ದಾರೆ. ಎಲ್ಲ ಒಂದು ಕಡೆ ಹಿಂದೆ ಆದಂಥ ಸಚಿವರು ಕೆ ಎನ್ ರಾಜಣ್ಣ ಅವ್ರಿಗೆ ಆಸಕ್ತಿ ಇರಲಿಲ್ಲ, ಹಾಗಾಗಿ ಅವರ ಒಂದು ಇಂಟರ್ನಲ್ ವಿಚಾರ ಅದು ನಾವು ಮಾತಾಡೋಕ್ಕಾಗಲ್ಲ. ಇವತ್ತು ಕೃಷ್ಣ ಬೈರೇಗೌಡರನ್ನ ಹಾಕಿದ್ದಾರೆ. ಎಲ್ಲೋ ಒಂದು ಕಡೆ ಹಾಸನ ಜನತೆ ನಿರೀಕ್ಷೆಯಲ್ಲಿದ್ದಾರೆ. ಕೃಷ್ಣ ಬೈರೇಗೌಡರು ಏನು ಕಂದಾಯ ಸಚಿವರಾದ ಮೇಲೆ ಕಂದಾಯದಲ್ಲಿ ಭಾಳಷ್ಟು ಸುಧಾರಣೆಗಳ ತಂದಿದ್ದಾರೆ. ಅದೇ ರೀತಿ ನಾವು ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ಹಾಸನ ಜನತೆಗೆ, ಹಾಸನ ಜಿಲ್ಲೆಗೆ ಒಂದು ಉತ್ತಮವಾದ ಕೆಲಸ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಹೊರತಾ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಳೆದ ವರ್ಷವೂ ಕೂಡ ನಮ್ಮ ಹೇಮಾವತಿ ಜಲಾಶಯ ತುಂಬಿದ್ರು ಕೂಡ ಇನ್ನೂ ಒಂದು ಬಾಗಿಣ ಅರ್ಪಿಸುವಂಥದ್ದು ಭಾಳ ಲೇಟಾಗಿತ್ತು, ತುಂಬ ಇದಾಗಿ ಮಾಡಿದರು. ಈ ವರ್ಷವೂ ಕೂಡ ಬಾಗಿಣ ಇನ್ನೂ ಕೂಡ ಅರ್ಪಿಸಿಲ್ಲ. ಜಿಲ್ಲಾಡಳಿತ ಮತ್ತು ಸಚಿವರು, ಯಾರು ಸಂಬಂಧಪಟ್ಟ ಸಚಿವರು, ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ. ಒಳ್ಳೆ ಬೆಳೆ ಮತ್ತು ಮಳೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ರೈತರು ಕೂಡ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ ಬಾಗಿಣವನ್ನು ಅರ್ಪಿಸುವಂಥ ಕೆಲಸನ ಮಾಡಬೇಕು ಶೀಘ್ರದಲ್ಲೇ ಸಚಿವರು ಅಂತ ಹೇಳಿ ಈಗಾಗಲೇ ಇವತ್ತು DCC ಬ್ಯಾಂಕ್ನ ಚುನಾವಣೆ ನಡೀತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮ ರೇವಣ್ಣ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಸದಸ್ಯರು ಇವತ್ತೆಲ್ಲ ಒಮ್ಮತವಾಗಿ ನಮ್ಮ ಪಕ್ಷದಿಂದ ಎಲ್ಲ ಇವತ್ತು ನಾಮಪತ್ರನ ಸಲ್ಲಿಕೆ ಮಾಡುವಂಥ ಒಳ್ಳೆಯ ದಿನ ಅಂದ್ಬಿಟ್ಟು ಇವತ್ತು ನಾಮಪತ್ರನ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಾನು ಕೂಡ ಅವರು ಗೆಲುವನ್ನು ಖಂಡಿತವಾಗ್ಲೂ ಗೆಲ್ತಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಿ ಈ ಸಂದರ್ಭ ಶುಭವನ್ನು ಕೋರ್ತಾ ಇದ್ದೀನಿ. ಸರ್ ರಾಜಣ್ಣವರಿದ್ದಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲೊಂದು ಬಾಗಿಗ ಅವ್ರ ಬದಲಾವಣೆ ಆಗಿದೆ. ಹೌದು, ಈಗಾಗಲೇ ಆ ವಿಚಾರವಾಗಿ ಹಲವಾರು ಬಾರಿ ಹೇಳಿದ್ದೀವಿ. ಹಾಸನ ಜಿಲ್ಲೆಗೆ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲಿಂದ ನಮ್ಮ ಹಾಸನ ಜಿಲ್ಲೆಗೆ ಅವರ ಅಭಿವೃದ್ಧಿ ಶೂನ್ಯ. ತಮಗೆ ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಹಾಸನ ಜಿಲ್ಲೆಯಲ್ಲಿ ಇವತ್ತು ಯಾವುದು ಕೂಡ ಒಂದು ಬಿಡಿಗಾಸು ಕೂಡ ಇವತ್ತು ಹಾಸನ ಕ್ಷೇತ್ರಕ್ಕೆ, ನನ್ನ ಕ್ಷೇತ್ರಕ್ಕೂ ಕೂಡ ಯಾವುದು ಅನುದಾನವನ್ನು ಕೊಟ್ಟಿಲ್ಲ. ಈಗಾಗಲೇ ಭಾಳಷ್ಟು ಮಳೆ ಕೂಡ ಜಾಸ್ತಿಯಾಗಿ ಹಾನಿಯಾಗಿದೆ. ಎಲ್ಲ ರಸ್ತೆಗಳು ಕೂಡ ಮತ್ತು ಆಸ್ಪತ್ರೆ, ತಾವು ಹೇಳ್ತಿದ್ರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಹಲವಾರು ಕೆಲಸ ಕಾರ್ಯಗಳು ಬೇಕಾಗಿದೆ. ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ಆಗಿರೋಂಥ ಕೆಲಸ ಬಿಟ್ಟರೆ ಮುಂದೆ ಯಾವುದೂ ಕೂಡ ಆಗಿಲ್ಲ. ಹಾಗಾಗಿ ಇನ್ನೇನು ಅಧಿವೇಶನ ಮುಂದಿನ ವಾರದಲ್ಲಿದೆ. ನಾವೆಲ್ಲರೂ ಕೂಡ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶಾಸಕರು ನಾವೆಲ್ಲ ಸರ್ಕಾರಕ್ಕೆ ಒತ್ತಡವನ್ನು ಏರಿ ಏನು ಹಾಸನ ಜಿಲ್ಲೆಗೆ, ನಮ್ಮ ಹಾಸನ ಕ್ಷೇತ್ರಕ್ಕೆ ಕೆಲಸಗಳಾಗಬೇಕು ಅದನ್ನು ನಾವು ಮನವಿಯನ್ನು ಮಾಡ್ತಿದ್ವಿ. ಸರ್, ಕೃಷ್ಣ ಬೈರೇಗೌಡರು ಉತ್ತಮ ಸಚಿವರು ಅನ್ನಿಸ್ಕೊಂಡ್ರೆ ನೀವು ಏನು ನಿರೀಕ್ಷೆ ಮಾಡಿದ್ದಾರೆ ಸರ್ ಜಿಲ್ಲೆಯಲ್ಲಿ? ಸರ್, ಅವರು ನಮಗೆ ಗೊತ್ತರೇಗೌಡರದು ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿರೀಕ್ಷೆ ಇದೆ ಹಾಸನ ಜಿಲ್ಲೆಗೆ ಅವ್ರದ್ದೇ ಅಂತ ಕೆಲಸಗಳನ್ನ ಮಾಡ್ತಾರೆ ಅಂತ. ಈಗ ನಿನ್ನೆ ಅದು ಆದೇಶ ಬಂದಿರೋದು. ನಾವು ಸೋಮವಾರ ಹೋಗಿ ಅವ್ರನ್ನ ಭೇಟಿ ಮಾಡೋಂಥ ಕೆಲಸನ ಮಾಡ್ತೀವಿ.